ನಮಸ್ಕಾರ. ಇದು ಬೆಂಗಳೂರು ಭೂಮಿ ಫಾರಮ್ಗೆ ಹೋಗ್ತಾ ಇದೆ. ನಾಟಿ ಸಾಂಬಾರು ಈರುಳ್ಳಿ ಇದು ನೈಸರ್ಗಿಕ ಕೃಷಿಲಿ ನಾವು ಬೆಳೆದಿರೋದು. ಅಲ್ಲಿ ಬೆಂಗಳೂರಿಗೆ ಒಳ್ಳೆ ರೇಟ್ ಇದೆ. ಹಾಗಾಗಿ ಮತ್ತು ನಮ್ಮ ತಾಳ್ವಾಡಿ ರೈತರು ಸಹ ಬೆಂಗಳೂರು ತರಕಾರಿ ತಗೊಂಡು ಹೋಗ್ತಾ ಇದ್ದಾರೆ, ವಸಂತು ಮತ್ತು ನಾಗೇಂದ್ರ ಅವರು. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದೆ. ಒಂದಷ್ಟು ರೈತರು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಒಬ್ಬೊಬ್ರಿಗೆ ಇವತ್ತು ಬದುಕೋಕ್ಕಾಗಲ್ಲ. ಒಬ್ಬರು ನಾವು ಈ ಸರಿ ಬೆಳೆದು ಮೌಲ್ಯವರ್ಧನೆ ಮಾಡಿ ಮಾರ್ಕೆಟಿಗೆ ತಗೊಂಡೋಗಿ ನಾವು ಅಲ್ಲಿ ಮಾರಿ ನಿಂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಒಂದು ಥರ ಸಣ್ಣ ಬುದ್ಧಿನ ನಾವು ಬಿಟ್ಟು ರೈತರು ಗುಂಪಾಗಿ ಒಂದೊಂದು ಎಕರೆನ ಆ ಗುಂಪು ಕೃಷಿಗೆ ಒಳಪಡಿಸಿ, ಈಗಾಗಲೇ ನಮ್ಮದು ಇದು ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಇದೆ. ಬೆಂಗಳೂರಲ್ಲಿ ಸುಮಾರು ಈ ಥರ ಭೂಮಿ ಫಾರಮ್ಸ್ ಇದೆ. ಹಾಗಾಗಿ ಈ ಥರದೆಲ್ಲ ಕಾಂಟ್ಯಾಕ್ಟ್ಲಿದ್ದಾರೆ. ಹಾಗಾಗಿ ಒಂದೊಂದು ಎಕರೆನ ನಾವು ಗುಂಪು ಕೃಷಿಗೆ ಒಳಪಡಿಸಿ ಬೆಳೆದು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದರೆ ಒಂದಷ್ಟು ರೈತರು ನಮಗೆ ಅಷ್ಟು ಆದಾಯ ಸಿಗುತ್ತೆ. ಯಾಕಂದ್ರೆ ನೋಡಿ, ಬಜೆಟಲ್ಲಿ ಏನೂ ರೈತರು ಕೊಟ್ಟಿಲ್ಲ. ಮುಂದೆ ನಮ್ಮ ಪರಿಸ್ಥಿತಿಗಳು ಭಾಳಷ್ಟು ಕಷ್ಟ ಆಗುತ್ತೆ. ನಮ್ಮ ಭೂಮಿನ ಕಿತ್ಕೊಳ್ಳೋಕ್ಕೋಸ್ಕರ ಎಲ್ಲ ರೀತಿ ಪ್ಲ್ಯಾನ್ಗಳಾಗ್ತಾಯಿದೆ. ಬಿಡಿ ನಾವು ಹೊನ್ನೂರಲ್ಲಿ ಭಾರಿ ಜೋರಾಗಿದ್ದೀನಿ, ನಾನು ಹೊನ್ನೂರು ನಾವು ಒಬ್ಬನೇ ಬದುಕ್ತೀನಿ ಅಂದರೆ ಬದುಕೋಕ್ಕಾಗಲ್ಲ. ಸುತ್ತ ಕೊಡ್ಬಿಟ್ಟು ನಾವು ಒಬ್ಬ ಬದುಕೋಕ್ಕಾಗಲ್ಲ. ಇಲ್ಲ ಚಾಮರಾಜ ಜಿಲ್ಲೆ ಭಾಳ ಜೋರಾಗಿದೆ, ಅದೊಂದು ಜಿಲ್ಲೆ ಬದುಕೋಕ್ಕಾಗಲ್ಲ. ಇಡೀ ಕರ್ನಾಟಕ ಸ್ಟೇಟು ನಾವು ರೈತ ಸಂಘ ಹೋರಾಟ ಮಾಡ್ತೀವಿ. ನಾವು ಎಲ್ಲ ಸ್ಟೇಟು ಎಲ್ಲ ರೈತರು ಚೆನ್ನಾಗಿದ್ದರೆ ಮಾತ್ರ ನಾವು ಬದುಕೋದು. ಹಾಗಾಗಿ ಬೇಡಿಕೆಗಳಿದೆ. ಜೊತೆಗೆ ಗ್ರಾಹಕರು ಒಳ್ಳೆ ಗ್ರಾಹಕರು ಇದ್ದಾರೆ. ನಮಗೆ ವಿಷಮುಕ್ತ ಆಹಾರ ಬೇಕು ಅನ್ನೋ ಗ್ರಾಹಕರು ಇದ್ದಾರೆ. ನಾವು ಪತ್ತೆ ಮಾಡಲು ವಿಫಲರಾಗಿದ್ದೀವಿ. ಹಾಗಾಗಿ ಈಗಾಗಲೇ ರೈತ ಸಂಘ ಸಂತೆಗಳು ಮಾಡ್ತಾಯಿದ್ದೀವಿ. ಈ ಥರ ಭೂಮಿ ಫಾರ್ಮ್ಸ್ ಅಂತ ಒಂದು ಕಾಂಟ್ಯಾಕ್ಟ್ ಇದೆ ನಮಗೆ. ಹಾಗಾಗಿ ಒಂದು ಎಕರೆನ ನಾವು ಗುಂಪಲ್ಲಿ ಮಾಡಿ ನಮ್ಮದೇ ಯಾವುದೇ ಬಯೋ ಇನ್ಪುಟ್ಗಳಿದೆ. ಇದನ್ನೆಲ್ಲ ಮಾಡಿದಾಗ ಒಂದಷ್ಟು ನಾವು ಬದಲಾವಣೆನ ತರ್ಬೋದು. ಹಾಗಾಗಿ ಕೆಮಿಕಲ್ ಆಗಿ ಒಂದು ಕಡೆ ನಮ್ಮ ಜೀವ ಹಾಳಾಗ್ತದೆ, ಭೂಮಿ ಹಾಳಾಗ್ತದೆ, ಪರಿಸರ ಹಾಳಾಗ್ತದೆ. ಹಾಗಾಗಿ ನೋಡಿ, ಯಾವುದೇ ಬಜೆಟಲ್ಲಿ ರೈತರಿಗೆ ಏನು ಕೊಡಲ್ಲ. ನಾವು ಈ ಕೃಷಿಯಿಂದ ನೀರು ಕಡಿಮೆ ಮಾಡ್ಬೋದು, ಉತ್ಪಾದನೆ ವೆಚ್ಚನ ಕಡಿಮೆ ಮಾಡ್ಬೋದು, ಒಳ್ಳೆ ಲಾಭ ಸಿಗುತ್ತೆ. ಮತ್ತು ನಾವು ವಿಷಮುಕ್ತ ಆಹಾರ ತಿನ್ಬೋದು, ವಿಷಮುಕ್ತ ಭೂಮಿನ ಮಾಡ್ಬೋದು. ಹಾಗಾಗಿ ಒಂದು ಚೂರು ತಲೆ ಒಳಗಡೆ ಹಾಕಿ ನೀವು ರೈತರು ಯೋಚನೆ ಮಾಡೋದು ಆದರೆ ನಾವು ಒಂದು ಪರಿವರ್ತನೆನ ಮಾಡ್ಬೋದು. ಸರ್ಕಾರ ಈ ಗೊಬ್ಬರ, ಕರೆಂಟು, ನೀರು ಯಾವುದಕ್ಕೂ ಲೆಕ್ಕಕ್ಕೆ ತಲೆ ಕೆಡಿಸ್ಕೊಳ್ಳದೆ ನಾವು ಒಳ್ಳೆ ಮಾರ್ಕೆಟ್ ಇದೆ, ಕೈ ಜೋಡಿಸಿ ನೋಡಿ. ಎಲ್ಲ ನಮ್ಮ ನಾಗೇಂದ್ರ ಅವರು ಬಂದಿದ್ದಾರೆ, ವಸಂತ ಅವರಿದ್ದಾರೆ. ಹೀಗಾಗಿ ಹೆಚ್ಚು ನಾವು ಹೋರಾಟ ಮಾಡಿ ಈ ಥರ ಸಂತೆಗಳನ್ನ ಮಾಡಿ ನಮ್ಮ ಬೆಳೆಗೆ ಒಳ್ಳೆಯ ವೈಜ್ಞಾನಿಕ ಬೆಲೆ ನಾವೇ ಕಂಡುಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.